ಏನ್ ಮೇಡಮ್? ದೇವು ಎಲ್ಲಿ? ನಾನು ಜಸ್ಟ್ ಡ್ಯೂಟಿ ಬರ್ತಾ ಇದ್ದೀನಿ, ಗೊತ್ತಿಲ್ಲ. ಈ ಜೀವನ ಬೇವು ಬೆಲ್ಲ ಬಲ್ಲ ತೆಗಿನೋ. ಎಕ್ಸ್ಕ್ಯೂಸ್ ಮೀ. ಗಾಬರದಲ್ಲಿ ನೋಡ್ತಾವಳೆ. ಏನ್ ನೋಡ್ತಾವಳೆ? ಮಾಡಿ ಮೇಲೆ ಯಾರ ಡೌಗಳವ್ರ? ಹಲೋ, ನೀವು ಇಲ್ಲಿ? ನಾವಿರೋದು ಇಲ್ಲೇ ಅಲ್ವೇ? ಹೌದಲ್ವಾ? ನಾನು ಒಂಥರ ಮೆಂಟಲ್ ಆಗಿದ್ದೀನಿ. ಇದು ಮೆಂಟಲ್ ಹಾಸ್ಪಿಟಲ್ ಅಲ್ವಲ್ಲ? ಅದು ನಿಮ್ಮಿಂದ. ನೋಡಿ, ನೀವ್ ಈ ರೀತಿ ಮಾತಾಡೋದು ಚೆನ್ನಾಗಿರೋದಿಲ್ಲ. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಸಾಯಂಕಾಲ ಯಾರಿಗೂ ಗೊತ್ತಾಗ್ದ ಹಾಗೆ ನಮ್ಮ ಹಾಸ್ಟೆಲ್ ರೂಮ್ ಬರ್ಬೇಕು. ನೀವ್ ಏನ್ ಹೇಳ್ತಿದ್ದೀರಾ? ನೀವು ಬಂದೇ ಬರ್ತೀರಾ. ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಬಾಯ್. ಅಮ್ಮಂಡಿ, ನೀನ್ 6 ಆದ್ರೆ ನಾನು 12. 2 ಕೊಡಿ. ಸ್ಲೀಪಿ, ರೀಡಿಂಗ್. ಒಂದ್ ನಿಮಿಷ. ಇದ್ಯಾಕ್ ಬಾಗ್ಲಾಕಿರಿ? ಪೂಜೆ ಮಾಡೋದಿಕ್ಕೆ. ಬಾಗ್ಲಾಕೊಂಡು ಯಾರಾದ್ರೂ ಪೂಜೆ ಮಾಡಾರೆ? ದೇವ್ರ ಪೂಜೆ ಮಾಡೋದಕ್ಕಲ್ಲ, ನಾನ್ ಬಾಗ್ಲ ಹಾಕಿದ್ದು. ಮತ್ತ್ಯಾಕೆ? ನನ್ನ ಪ್ರಿಯತಮನ ಪೂಜೆ ಮಾಡೋಕೆ. ಯಾಕೆ? ಈ ಪವಿತ್ರ ನದಿ ನಿಮ್ಮ ಪ್ರೇಮ ಸಾಗರದಲ್ಲಿ ಸೇರೋದಿಕ್ಕೆ ಇಷ್ಟಪಡ್ತಿದೆ. ಯಾಕೆ? ಅದು ಅಣ್ಣ, ನಾನಲ್ಲ ಅಮ್ಮನೆ ಕರೆದಿದ್ದು. ಅಯ್ಯೋ, ದೀಪಾವಳಿ ಗೊತ್ತಿಲ್ಲದಿರೋ ದರ್ವೇಸಿ ನನ್ನ ಮಕ್ಕಳು ಡುಮ್ಮನ್ನ ಪಟಾಕಿ ಟುಸ್ ಅನ್ಸ್ಬಿಟ್ರೆ. ಅಯ್ಯೋ, ಕಿಸ್ಬೇಡ, ಬಚ್ಚಿಕೊಂಡ್ಬಿಡೋಣ ಬಾ. ಇಲ್ಲೇ ಇಲ್ಲೇ. ಚೆನ್ನಾಗಿದೆ. ಇಲ್ಲ ರೀ, ಅಲ್ಲಿ ಹೋಗಿ ಬಚ್ಚಿಟ್ಕೊಡಿ. ಇಲ್ಲೇ ಚೆನ್ನಾಗಿತ್ತು. ಹೋಗ್ರಿ. ಅಯ್ಯೋ, ಮೊಟ್ಟ ಮೊದಲು ಮುಟ್ ನನ್ ಅನ್ನಂಗಾಗ್ಬಿಡ್ತಲ್ಲ. ಅಯ್ಯಮ್ಮ. ಮೇಡಮ್, ನಿಮ್ ರೂಮ್ಗೆ ಯಾವನ ಪೋಲಿ ನುಗ್ಗಿದಾನೆ ಅಂತ ಫೋನ್ ಬಂತು. ಎಲ್ಲಿದ್ದಾನೆ ರಾಸ್ಕಲ್? ಇಲ್ಲಿದ್ದಾನೆ. ಇಲ್ವಲ್ಲ? ಇಲ್ಲಿದ್ಯಾ ರಾಸ್ಕಲ್? ಅಯ್ಯಯ್ಯ, ನಾನ್ ಬರ್ಲಿಲ್ಲ ಸಾರಿ, ಒಮ್ಮಲೆ ಕರೆದಿದ್ದು. ಯಾರು ಏನ್ ಹೇಳಿದ್ರು ನಾನ್ ಬರೋವರೆಗೂ ಅವನ ಬಿಡ್ಬೇಡಿ. ಅವನು ಲಾಕಪ್ ಅಲ್ಲೇ ಇರ್ಬೇಕು. ಸ್ಲೇಟ್ ಇಡಿಸ್ಬೇಡಿ ಸ್ವಾಮಿ, ಮರ್ಯಾದಸ್ತ ನಾನು ಸ್ವಾಮಿ. ಗೊತ್ತಲ್ಲಯ್ಯ. ಡ್ಯಾಡಿ, ಡ್ಯಾಡಿ. ಏನಮ್ಮ ಪವಿತ್ರ? ಓ, ಇಲ್ಲಿದ್ದೀರಾ ಡ್ಯಾಡಿ? ಡ್ಯಾಡಿ, ನಿಮ್ ತಂಗಿ ಮಗ ಆ ಡೋಂಗಿ ಅಮೆರಿಕ ಮಾವನ ಸ್ವಲ್ಪ ಕರೀತೀರಾ? ಯಾಕೆ ಅಂದ್ರೆ ಅವನು ಜಯದೇವ್ ಅಲ್ಲ, ಸರ್ವರ್ ಅಂತ ಪ್ರೂವ್ ಮಾಡೋಕೆ. ಅಂದ್ರೆ ನೀವ್ ತಿಳ್ಕೊಂಡಿರೋ ಜಯದೇವ ಈಗ ಲಾಕಪ್ ಅಲ್ಲಿದ್ದಾನೆ. ಇಂಪಾಸಿಬಲ್. ಮಿಸ್ ಪವಿತ್ರ, ಪಾಪಿಗಳಿಗೆ ಪಾಠ ಕಲಿಸಕ್ಕೆ, ಪುಣ್ಯಾತ್ಮರನ್ನ ಕಾಪಾಡಕ್ಕೆ ಆಗಾಗ ಭೂಮಿ ಮೇಲೆ ಕೆಲವರು ಹುಟ್ಟು ಬರ್ತಾರಂತೆ, ಗೊತ್ತಾ ನಿಮ್ಗೆ? ಗೊತ್ತಿಲ್ಲ, ಆದ್ರೂ ಪರವಾಗಿಲ್ಲ. ಅವನು ನಾನಲ್ಲ, ನಾನ್ ಅವನಲ್ಲ, ನಾನೇ ಅವನೇ. ಇಬ್ರು ಒಂದೇ ರೂಪದಲ್ಲಿ, ಬೇರೆ ಬೇರೆ ಪಾತ್ರದಲ್ಲಿ. ಅರ್ಥ ನಾನು, ಅನರ್ಥ ಅವನು, ಸ್ವಾರ್ಥಿ ನಾನು, ನಿಸ್ವಾರ್ಥಿ ಅವನು. ಅವಳಿ ನಾನು, ಜವಳಿ ಅವನು. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ, ಆದ್ರೂ ಪರವಾಗಿಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಿ. ಸಾರಿ ಡ್ಯಾಡಿ, ಸಾರಿ ಅಂಕಲ್, ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಬರ್ತೀನಿ. ಜೈ ಜೈ, ಲಾಕಪ್ ಅಲ್ಲಿ ನೀನ್ ಹೇಗೆ ಹೊರಗಡೆ ಬಂದೆ? ಒಬ್ಬ ಸರ್ವಿಸ್ ಮಾಡೋ ಸರ್ವರ್, ಕ್ಷೌರ ಮಾಡೋ ಕ್ಷತ್ರಿಯ ಇದ್ದಂಗೆ. ಪುಸ್ತಕದಲ್ಲಿ ಕಲಿಬೇಕಾಗಿರೋ ಜ್ಞಾನನ ಸಹವಾಸದಲ್ಲಿ ಕಲ್ತಿರ್ತಾನೆ. ಬಡವನಿಂದ ಶ್ರೀಮಂತನವರೆಗೂ, ಮೇಷ್ಟ್ರಿಂದ ಮಿನಿಸ್ಟರ್ಗೂ ಒಳ್ಳೆ ಸರ್ವಿಸ್ ನ ಮಾಡಿ ವಿಶ್ವಾಸ ಗಳಿಸಿರ್ತಾನೆ. ಅದನ್ನ ಇಂಥ ಸಮಯದಲ್ಲಿ ಉಪಯೋಗಿಸ್ಕೊತಾನೆ. ನೀನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮಗ್ ಕೊಡಬೇಕಾಗಿದ್ದನ್ನ ಕೊಟ್ಟು, ನನಗೆ ಬರಬೇಕಾಗಿದ್ದನ್ನ ತಗೊಂಡು ಇತ್ಯರ್ಥವಾದ ಮೇಲೆ ಅರ್ಥವಾಗುತ್ತೆ. ಅರ್ಥವಾಗಿಲ್ಲ ಅಂದ್ರೆ ರಾತ್ರಿ ಎಲ್ಲ ಯೋಚನೆ ಮಾಡಿ. ಕದ್ದು ಕುರಿ ತಿನ್ನೋ ನರಿಯಾಗು ಅಂದ್ರೆ ನೀಯತ್ತಿನ ಪುರಿ ಉಪ್ಪಿಟ್ಟೆ ಸಾಕು ಅಂತಾನೆ ಅಂದಿದ್ದಲ್ಲಪ್ಪ. ಈಗ ನೋಡಿದ್ರೆ ಪಕ್ಕ ಗುಳ್ಳೆ ನರಿ ತರ ಕಾಣಿಸ್ತಾವನೆ. ಇವನ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರು. ಖಂಡಿತ.
ನಿನ್ನ ಕೈ ನಾಗರಾವ್ ಕಡಿಯಾ? ಎಕ್ಸ್ಕ್ಯೂಸ್ ಮಿ ಸರ್, ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ. ಅವ್ರನ್ನ ಪ್ಲೀಸ್ ರಿಲೀಸ್ ಮಾಡಿ. ಏನ್ ಮೇಡಮ್, ಬೇಕು ಅಂದಾಗ ದುಡ್ಡು ತಗೊಂಡು ಬೇಡ ಅನ್ನೋವಾಗ ಅಕೌಂಟ್ ಕ್ಲೋಸ್ ಮಾಡಕ್ಕೆ ಇದನ್ನೇನ್ ಬ್ಯಾಂಕ್ ಅಂತ ತಿಳ್ಕೊಂಡ್ರ? ಏ ಕಾನ್ಸ್ಟೇಬಲ್, ರಿಲೀಸ್ ಮಾಡೋ ಅವನ್ನ. ತಗೊಳ್ಳಿ ಮೇಡಮ್, ಇದೊಂದು ಸೈನ್ ಹಾಕಿ. ಬೇಗ. ಥ್ಯಾಂಕ್ ಯು ಅಪ್ಪ. ನಮಸ್ಕಾರ ಸುಮಿ. ಐ ಆಮ್ ಸಾರಿ ದೇವು. ಸತ್ಯ ಮೇಯ್ತು ಜಯತೆ. ತಪ್ಪು ಹೇಳ್ತಿದ್ದೀರಿ ನೀವು. ಯಾವ್ದ್ರಿ ತಪ್ಪು? ಎಲ್ರಿ ತಪ್ಪು? ಹೆಂಗ್ರಿ ತಪ್ಪು? ಅಲ್ರಿ, ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಿ ತಾನೇ? ನಾನ್ ಸರ್ವರ್ ಅನ್ನ ಸತ್ಯ ಮೇಯ್ದಿತ್ತು ಅಲ್ರಿ. ಈ ಮ್ಯಾಟ್ರ್ ಅಪ್ಪಿ ತಪ್ಪಿ ಉದಯ ಟಿವಿಲೋ ದೂರದರ್ಶನ ಬಂದ್ಬಿಟ್ರೆ ಮೊದಲೇ ನಾನು ಇರೋದು ಕರ್ರಿಗೆ. ಕರ್ನಾಟಕದಲ್ಲಿ ಯಾರು ಹೆಣ್ ಕೊಡ್ತಾರೆ? ಆಮೇಲೆ ಗಂಡ್ ಬಿಟ್ಟವಳನ್ನ ಕೂಡ ಅವಳಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ರಿ. ದೇವು, ದೇವು, ಐ ಆಮ್ ಸಾರಿ. ದೇವು, ಪ್ಲೀಸ್ ದೇವು, ಐ ಆಮ್ ಸೋ ಸಾರಿ ದೇವು. ಇನ್ಸ್ಪೆಕ್ಟರ್, ಸಾಮಾನ್ಯವಾಗಿ ನಿಮ್ ಕಾನೂನಿಗೆ ಕಣ್ಣೇ ಇಲ್ಲ ಅಂತ ಜನ ಮಾತಾಡ್ಕೋತಾರೆ. ಆದ್ರೆ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಿಮ್ಮ ಕಾನೂನು ಬೇರೆ ರೀತಿನಲ್ಲಿ ಸಹಾಯ ಮಾಡಿ ಮುಳುಗು ಹೋಗ್ತಿದ್ದಿದ್ದು ಒಂದು ಸಂಸಾರನ ಉಳಿಸೋ ಹಾಗೆ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ದೇವು, 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 ಕೂಲ್ ಡೌನ್ ದೇವು. ಏನ್ರಿ ಕೂಲ್ ಡೌನ್? ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟು ಫುಲ್ ಡೌನ್ ಮಾಡ್ಬಿಟ್ರಿ. ಡೋಂಟ್ ವರಿ ದೇವು, ನಾನಿದ್ದೀನಿ. ಯಾಕೆ? ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ಯಾಕೆ? ನಾನು ನಿಮ್ಮನ್ನ ಮದುವೆ ಮಾಡ್ಕೋತೀನಿ. ಯಾಕೆ? ಅಯ್ಯೋ, ಎಲ್ಲ ಯಾಕೆ ಮದುವೆ ಮಾಡ್ಕೋತಾರೆ? ಅದೇ ಯಾಕೆ ಎಂದೆ. ಅದು ಯಾಕೆ ಅಂದ್ರೆ ಅದು ಕೊಲಗೆಟ್ ಕೆಲಸ ಮಾಡೋ ನಮ್ಮಂತ ಕಚಡಗಳಿಗೆ ನೀತಿ ಪಾಠ ಹೇಳ್ಕೊಡೋ ನ್ಯಾಯಮೂರ್ತಿಗಳು ನೋಡ್ರು, ಪಬ್ಲಿಕ್ ಪಾರ್ಕ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾಳೆ. ರಾಸಲೀಲಿನ ಕದ್ದೋಡ ಕಳ್ಳನ್ ಮಕ್ಕಳು ಯಾರು? ಸೈಡ್ ಪ್ಲೀಸ್. ಅಣ್ಣ, ನಾವಿಬ್ರು ಲವ್ ಮಾಡ್ತಾ ಇದೀವಿ, ಡಿಸ್ಟರ್ಬ್ ಮಾಡಬೇಡಿ. ಓಕೆ? ಅತಿ ಮಧುರ ಅನುರಾಗ. ನಾವು ಬಂದಿರೋದು ಲವ್ ಮಾಡಕ್ಕೆ ಅಲ್ವೇನ್ರೋ? ಹೌದು. ಬೇಡಿ, ನಾವು ಲವ್ ಮಾಡ್ತಾ ಇದೀವಿ, ಬಿಟ್ಬಿಡಿ ಪ್ಲೀಸ್. ನಾವ್ ಇನ್ಯಾಕೋ ಬಂದಿರೋದು? ಲವ್ ಮಾಡಕ್ಕೆ. ನಡೀರಿ. ಓಪನ್ ಪಾರ್ಕ್ ನಾವು ಲವ್ ಮಾಡಕ್ಕೆ ಬಂದಿರೋದು. ಏಯ್, ಕರ್ಕೊಂಡು ನಡೀರೋ. ಏನೇ ಇದು? ನಾನ್ ಲವ್ ಮಾಡೋ ಹುಡುಗಿನ ಇವ್ರು ಎತ್ತಾಕೊಂಡೋಗಿ ಲವ್ ಮಾಡ್ತೀನಿ ಅಂದ್ರೆ ಏನ್ ನ್ಯಾಯ ಇದು? ಏನ್ರಣ್ಣ, ಇವ್ರು ಏನ್ ತಿಳ್ಕೊಂಡ್ಬಿಟ್ಟಿದಾರೆ ನನ್ ಬಗ್ಗೆ? ನಾನು ನಿಮ್ ಸೊತ್ತು, ಏನ್ ಮಾಡ್ಲಿ? ಥ್ಯಾಂಕ್ ಯು. ನಿಮ್ ಹುಡುಗಿನ ನೀವೇ ಲವ್ ಮಾಡ್ಕೊಳ್ಳಿ ಅಣ್ಣ, ನಾವು ಬರ್ತೀವಣ್ಣ, ಬರ್ತೀವಿ. ಪವಿತ್ರ, ಯಾಕಮ್ಮ, ಏನಾಯ್ತು? ನೋಡಿದ್ಯಾ, ಹಿರಿಯರ್ ಮಾತು ಕೇಳದೆ ಇದ್ರೆ ಹೀಗೇನೆ ಆಗೋದು. ಬೇಡ ಬೇಡ ಅಂತ ಹೇಳಿದ್ರು ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ, ಆ ಪುರಿ ಈ ಪುರಿ ಅಂತ ತಿಂದು MG ರೋಡ್ ಸವಾಸ ಮಾಡಿ ರಸ್ತೆಲಿರೋ ಮಲೇರಿಯಾ ರೋಗನ ಮನೆಗೂ ತಂದ್ಬಿಟ್ಟಿಯಲ್ಲ. ಬಾ ಬಾ, ಡಾಕ್ಟರ್ ಹತ್ರ ಹೋಗೋಣ. ಬಾಮ್ಮ. ಬೇಡ ಮಮ್ಮಿ. ಯಾಕಮ್ಮ? ನಾನು ಮಾಡಿದ್ದು ಮಲೇರಿಯಾ ವಾಂತಿ ಅಲ್ಲ, ನನಗೀಗ 3 ತಿಂಗಳು. ಪವಿತ್ರ, ಪ್ಲೈನ್ ದೋಸೆ ಹಾಕಿದ್ ನಿನ್ ಹೊಟ್ಟೆಗೆ ಪಲ್ಯದ ಪಿಂಡ ಇಟ್ಟು ಮಸಾಲ ದೋಸೆ ಮಾಡಿದ ಭಟ್ಟ ಯಾರಮ್ಮ? ಅಮೇರಿಕ ಮಾವ ಜಯದೇವ್. ಅಯ್ಯಯ್ಯೋ, ಕೆಟ್ಟಲ್ಲಪ್ಪ. ಅಯ್ಯಯ್ಯೋ, ಏನಾಯ್ತು? ಹೈವೇಲಿರೋ ಡಾಬಾ ಮಾಡಿಕ್ಬಿಟ್ಟಲ್ಲಿ. ಯಾರನ್ನ? ನನ್ ಮಗಳನ್ನ. ಯಾರು? ಆ ಜಯದೇವ. ಅಯ್ಯೋ, ನನ್ಗೊಂದು ಅರ್ಥವಾಗ್ತಾ ಇಲ್ಲ ರೀ. ನನ್ ಮಗಳನ್ನ ಅನ್ನಂಗ್ ಮಾಡಿಕ್ಬಿಟ್ನಲ್ಲಿ. ನಿಮ್ಮನ್ನ ಮಗಳ ಬಗ್ಗೆನೆ ಕೆಟ್ಟ ಕೆಟ್ಟದಾಗ ಯೋಚನೆ ಮಾಡ್ತಾ ಇದ್ದೀರಾ? ಸುಮ್ನೆ ಮಲ್ಕೊಳ್ರಿ. ಛೀ, ಓದ್ಕೊಂಡ್ ಮಲಿಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ.
ಒಲೆ ಪಕ್ಕದಲ್ಲಿ ಬೆಣ್ಣೆ ಗಡಿಗೆ ಮಡಗಬಾರ್ದು. ಡ್ಯಾಡಿ ಡ್ಯಾಡಿ ಎಲ್ಲಿಗೆ ಡ್ಯಾಡಿ ಎಲ್ಲಿಗೆ ಜಿಂಕೆ ಹಾಕಿ ಜಿಗಿತಾ ಇದ್ದಿದ್ ನೀನು ಜಂಪ್ ಮಾಡೋಕು ಆಗ್ದಿಲ್ದಂಗೆ ಅನಾಹುತ ಮಾಡ್ಕೊಳ್ತಿದ್ಯಾ. ಹಾಗೇನಿಲ್ಲ ಡ್ಯಾಡಿ. ಹಾಗೂ ಇಲ್ಲ ಹೀಗೂ ಇಲ್ಲ. ಮೊದಲೇ ನಿನ್ ಬಗ್ಗೆ ನನಗೆ ಕೆಟ್ಟ ಕನ್ಸ್ ಬೇರೆ ಬೀಳ್ತಾ ಇದೆ. ಊಟಿಲಿರೋ ನಿನ್ ಫ್ರೆಂಡ್ ಮನೆಗೆ ಹೋಗಿ 3 ತಿಂಗಳು ಹಾಯವಾಗಿ ಇದ್ ಬಂದ್ಬಿಡು. ನಿನ್ ಖರ್ಚಿಗೆ ಅಂತ 50,000 ರೂಪಾಯಿ ಕೊಡ್ತಾ ಇದೀನಿ, ತಗೋ. ನಾನ್ ಎಲ್ಲಿಗೂ ಹೋಗೋದಿಲ್ಲ ಡ್ಯಾಡಿ. ಹೋಗಲ್ಲ ಅಂದ್ರೆ ಹಾಲ್ನಂಗಿರೋ ನಿನ್ ಬಾಳು ಕಡಿಯೋ ಮೊಸರಾಗ್ಬಿಡುತ್ತಮ್ಮ. ಅಂದ್ರೆ ನಿನ್ ಅಮೆರಿಕ ಮಾವ ಇದನಲ್ಲ, ವುಡ್ ಲೋಫರ್ ನನ್ ಮಗ ಕಣಮ್ಮ. ಬೇಡ ಕಣಮ್ಮ ಬೇಡ. ಮೊದಲೇ ಅವನು ಕಾಗೆ ನನ್ನ ಮಗ. ಕಾಳಾಕಿ ಹುಡುಗಿಯರ್ನ ಬಲೆ ಹಾಕಿ ಹಿಡಿತಾನೆ. ಮೈ ಮೇಲಿನ ಬಟ್ಟೆ ಬದಲಾಯಿಸ್ತಾನೆ. ಡಬ್ಬಾ ಫೆಲೋ ಅವನು. ಆಯ್ ಬೂಸಾ ಮುಟ್ಟೆ. ಶಾಖೆ ಬಂದೇ ಗವಾಕ್ಷಿ ಅಂತ ಬಂದೇ ಬಿಟ್ನಲ್ಲಪ್ಪ. ಮಡಿ ಊಟಿಗೆ ದೇವಿ ದರ್ಶನಕ್ಕೆ ಹೋಗ್ತಾ ಇದಾರೆ. ಯಾವ ದೇವಿ? ಕಾಡು ಸಿದ್ದೇಶ್ವರಿ. ಪರವಾಗಿಲ್ಲ, ನಾವು ಹೋಗ್ತೀವಿ. ಅಲ್ಲಿ ನೀವು ಹೋಗಕ್ ಆಗಲ್ಲ. ಚಳಿಗೆ ಲಕ್ಕೋ ಹೊಡೆದು ಬಿಡುತ್ತೆ. ಮಿಸ್ಟರ್ ಜಯದೇವ್, ನೀವ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಏನೇ ಮರಳು ಮಾಡಿದ್ರು ನಿಮ್ಮ ಚೆಲ್ಲಾಟಕ್ಕೆ ನಾನ್ ಚೆಂಡಾಗಲ್ಲ. ಚಾಲೆಂಜ್. ನಿಮ್ಮ ಡ್ರೆಸ್, ನಿಮ್ಮ ರಿಚ್ನೆಸ್ಗೆ ನಾನು ಯಾವತ್ತೂ ಸೋಲಲ್ಲ. ಒಬ್ಬ ಬಡವನ ಮದುವೆ ಆಗ್ತೀನಿ ಹೊರತು ನಿಮ್ಮನ್ನಾಗಲ್ಲ. ಇಸ್ ಇಟ್? ಆದಷ್ಟು ಬೇಗ ನಿನ್ನ ಮದುವೆ ಮಾಡ್ಕೊಂಡು 9 ತಿಂಗಳು 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಿನ್ಗೊಂದು ಗಂಡು ಮಗು ಕೊಡ್ತೀನಿ. ಓಕೆ? ಚಾಲೆಂಜ್. ಸಾಧ್ಯನೇ ಇಲ್ಲ. ಆ ಜಯದೇವ್ ಜೊತೆ ನಾನ್ ಮದ್ವೆ ಮಾಡ್ಕೊಳ್ಳೋದಿಲ್ಲ. ನನ್ ಶೀಲ ಉಳಿಸಿರೋ ನೀನೆ ನನಗ್ ಮದ್ವೆ ಸೀರೆ ತರಬೇಕು. ಆ ಜಯದೇವ್ ಎದುರುಗಡೆ ನೀನೇ ನನಗ್ ತಾಳಿ ಕಟ್ಬೇಕು. ಪವಿತ್ರ, ಈ ಕರಿಮಣಿ ಸರದ ಮಧ್ಯ ಒಂದು ಚಿನ್ನದ ತಗಡಿನ ತಾಳಿ ನಾನ್ ನಿಮ್ ಕುತ್ತಿಗೆ ಕಟ್ಟೋದ್ರಿಂದ ನಿಮಗೆ ಖಂಡಿತವಾಗ್ಲು ಯಾವ ಸುಖ ಸಂತೋಷ ಸಿಗೋದಿಲ್ಲ. ಉಪ್ಪಿಗಿದ್ರೆ ಸೊಪ್ಪು ಯೋಚನೆ ಮಾಡೋ ಬಡವ ನಾನು. ನಮಗೂ ನಿಮ್ಗೂ ಜೋಡಿ ಸರಿ ಬರಲ್ಲ. ನೀವು ಆ ಜಯದೇವನ್ನೇ ಮದುವೆ ಮಾಡ್ಕೊಂಡು ಸುಖವಾಗಿರಿ. ನಿಂತ್ಕೊಳ್ಳಿ ದೇವು. ನೀವು ತಿಳ್ಕೊಂಡಿರೋ ಹಾಗೆ ನಾನು ಕುಬೇರನ್ ಮಗಳಲ್ಲ. ಆದ್ರೂ ಆ ಕುಬೇರ ನಿಮ್ ಅತ್ತೆ ಮಗ ಅಂತ ನೀವ್ ಹೇಳ್ತಾ ಇದ್ರಲ್ಲ, ಒಳ್ಳೆ ಸಮಾಧಾನ ಕಳ್ಕೋಬೇಡಿ. ಸುಮ್ನೆ ಮದುವೆ ಮಾಡ್ಕೊಳ್ಳಿ. ದೇವು, ನಿಮ್ಮನ್ ಬಿಟ್ಟು ನಾನ್ ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ಮಾಡ್ಕೊಳ್ಳೇಬೇಕು. ನೀವ್ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಳ್ಳೋವರೆಗೂ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ. ಅದು ನಿಮ್ಮಿಷ್ಟ. ಹಲೋ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಮೇಲಿನ ಪ್ರೀತಿ ಮೋಹ ನನ್ನನ್ನ ಇಲ್ಲಿವರೆಗೂ ಎಳ್ಕೊಂಡ್ ಬಂದಿದೆ. ನಿನ್ನ ಪ್ರೀತಿ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದೆ. ನಾನೊಬ್ಬ ಸರ್ವರ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನು, ಆಫ್ಟರ್ ಆಲ್ ಸರ್ವರ್ನ ಲವ್ ಮಾಡ್ತಾ ಇದ್ಯಾ? ಹೌದು. ಏನು, ನನ್ನನ್ನ ಬಿಟ್ಟು ಅವನ್ನ ಮದುವೆ ಆಗ್ತೀಯಾ? ಯಾ, ಒಳ್ಳೆ ಚಾನ್ಸ್ನ ನೀನ್ ಕಳ್ಕೊತಾ ಇದ್ಯಾ. ನಾನು ಒಳ್ಳೆ ಜೋಡಿನೇ ಸೆಲೆಕ್ಟ್ ಮಾಡಿದ್ದೀನಿ. ಆಸ್ತಿ ಅಂತಸ್ತಿರೋ ದೊಡ್ಡ ಶ್ರೀಮಂತ ನಾನು. ಮಾನವೀಯತೆ ಇರೋ ಗುಣವಂತ ಅವನು. ಈ ಪ್ರಪಂಚದಲ್ಲಿ ಪ್ರೀತಿನೇ ಮುಖ್ಯ ಅಲ್ಲ. ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಮೊದಲು ನೀನು ಇಲ್ಲಿಂದ ಕಳಿಸ್ಕೊಡ್ತೀನಿ. ಆದಷ್ಟು ಬೇಗ ಮದುವೆ ಮುಹೂರ್ತನ ಫಿಕ್ಸ್ ಮಾಡ್ತೀನಿ. ಗುಡ್ ಬೈ. ಅಯ್ಯೋ, ಏನ್ರಿ ನೀವು? ಏನ್ರಿ ಆ ಒಯ್ಯ ಇದ್ದಂಗೆ ಹೇಳಿದ್ರೆ ಒಳ್ಳೆ ಜೋಡಿನ ಆಯ್ಕೆ ಮಾಡ್ಕೊಂಡಿದೀನಿ. ಮಾನವೀಯತೆ ಇರೋ ಗುಣವಂತ, ಪ್ರೀತಿಗಿಂತ ಯಾವ್ದು ದೊಡ್ಡದಿಲ್ಲ ಅಂತ ಹಂಗ್ ಮಕ್ಕೂತ್ ಕಳಿಸ್ಬಿಟ್ರಿ. ಪಾಪ ಅವಯ್ಯ ಪ್ಯಾದೆ ಓದಂಗ್ ಹೋಯ್ತಾವನೆ. ಆ ಜಯದೇವ್ ನಿಮ್ಮನ್ನೇ ಮದುವೆ ಮಾಡ್ಕೊಂತೀರ ಚಾಲೆಂಜ್ ಬೇರೆ ಮಾಡಿದಾನೆ. ಈ ಮಂಡಾಟ ಎಲ್ಲ ಬಿಟ್ಬಿಟ್ಟು ಮರ್ಯಾದೆಗೆ ಅವನ್ನೇ ಮದುವೆ ಮಾಡ್ಕೊಡ್ರಿ. ಅದ್ ಸರಿ, ನಾನ್ ಜಯದೇವ್ ಹತ್ರ ಆಡಿದ ಮಾತಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಆ ಮರ ಇದೆ ನೋಡಿ, ಆ ಮರದ ಹತ್ರ ನಿಂತ್ಕೊಂಡಿದ್ದಾಗ ಅವ್ನ್ ಮಾತಾಡೋದಿಲ್ಲ. ಈ ಮರನಾ? ಫೂಲ್ ಮಾಡ್ತೀಯಾ? ಈ ವಿಷಯ ಇಷ್ಟು ದಿವಸ ನನ್ನ ಹತ್ರ ಯಾಕೆ ಹೇಳಿಲ್ಲ? ನಿನ್ನ ಪರೀಕ್ಷೆ ಮಾಡ್ಬೇಕು ಅಂತ. ನಾನು ದೇವು ಜಯದೇವು ಆಗಿದ ವ್ಯಥೆಯ ಸತ್ಯ ಕಥೆನ ನಿನ್ಗೆ ಹೇಳ್ತೀನಿ. ಭಾವಗಡ ಒಡ ಹುಟ್ಟಿದ ಅಣ್ಣನಿಂದ ಕರಳು ಕುಡಿನ ತನ್ನ ಕಣ್ಣೆದುರಿಗೆ ಕಳ್ಕೊಂಡು ಉಸಿರಾಡೋ ಶವತ್ತರ ಹ್ಯಾಕ್ ಕೂತಿದ್ದಾಳು. ಈ ಸ್ಥಿತಿಗೆ ತಂದಿರೋ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ನಿನ್ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತಮ್ಮ. ಆದ್ರೆ ಅವರು ನಿಮ್ ತಂದೆ ಯಾರಾದ್ರೆ ಏನ್ ಅಂಕಲ್?
ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಆಸ್ತಿ ಹಣಕ್ಕೋಸ್ಕರ ತಮ್ಮ ತಂಗಿ ಬಾಳ್ನೆ ಹಾಳು ಮಾಡಿದವರು ನಾಳೆ ತಮ್ಮ ಸ್ವಾರ್ಥಕ್ಕೋಸ್ಕರ ಮಗಳ ತಲೆ ಹಿಡಿಯೋದಕ್ಕೂ ಹೇಸೋದಿಲ್ಲ. ಪವಿತ್ರ, ನಿನ್ನಂಥ ಒಬ್ಬ ಮಗಳು ಇರಬಾರ್ದಾಗಿತ್ತ ನನಗೇನಿಸ್ತಾ ಇದೆ. ಈಗಲೂ ಏನಂತೆ, ಇವತ್ತಿನಿಂದ ನಿನ್ನೆ ನನ್ನ ಮಗಳು ಅಂತ ತಿಳ್ಕೊತೀನಿ. ನೋಡಮ್ಮ, ನೀವಿಬ್ರು ಪ್ರೀತಿಸ್ತಿರೋ ವಿಚಾರ ಅವ್ರಿಗೆ ಗೊತ್ತಾಗ್ಕೂಡ್ದು. ಅವ್ರಿಗೆ ಗೊತ್ತಾದ್ರೆ ನಮ್ಮ ಗುರಿ ಗಾಳಿಗೆ ಸಿಕ್ಕ ತರಗೆಲೆ ತರ ಆಗ್ಬಿಡುತ್ತೆ. ಹುಷಾರಾಗಿರಿ.